ಯೇಸು ಕ್ರಿಸ್ತಿನ ನಾಮದಿಂದ ನಿಮ್ಮನ್ನ ಎಲ್ಲರನ್ನೂ ನಾವು ಬರಮಾಡ್ತೀವಿ. ಎಲ್ಲರನ್ನೂ ದೇವರ ಆಶೀರ್ವಾದ ಮಾಡುವರಾಗಿದ್ದಾರೆ. ಯೆಹೋವ ರಾಫಾ ಏಲಿಂಗ್ ಮಿನಿಸ್ಟ್ರಿ ಮೂಲಕವಾಗಿ ನಿಮ್ಮನ್ನು ನಾನು ಸಂಧಿಸುವುದರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಈ ವೇಳೆಯಲ್ಲೂ ಕೂಡ ನಾನು ದೇವರ ವಾಕ್ಯವನ್ನು ಈ ಮಧ್ಯದಲ್ಲಿ ಹೇಳೋಣ ಅಂತ ಬಂದಿದ್ದೀವಿ. ವಾಕ್ಯ ನಿಜವಾಗಿ ದೇವರ ವಾಕ್ಯ ನಮಗೆ ಯಾವತ್ತೂ ನಮ್ಮನ್ನು ಅನಾಥಾಗಿ ಬಿಡೋದಿಲ್ಲ. ದೇವ್ರ ವಾಕ್ಯ ನಮ್ಮನ್ನು ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುವ ಮಾತಾಗಿದೆ. ಈ ವೇಳೆಯಲ್ಲೂ ಕೂಡ ನಾನು ಕೆಲವು ವಿಷಯಗಳನ್ನು ನಾವು ಬೈಬಲಿಂದ ಕೆಲವು ವಿಷಯಗಳನ್ನ ನಾವು ಮಾತನಾಡಲಿದ್ವಿ. ಇವತ್ತಿನ ದಿನದಲ್ಲಿ ಧ್ಯಾನಕ್ಕಾಗಿ ನಾವು ವಿಮೋಚನಾ ಕಾಂಡದಲ್ಲಿ ನೀವು ನೋಡುವಾಗ 17ನೇ ಅಧಿಕಾರ 12, 13, 14 ಈ ಥರ ವಾಕ್ಯಗಳನ್ನ ನೀವು ಓದ್ಕೊಂಡು ಹೋಗುವಾಗ ಇದರಲ್ಲಿ ಮೋಸೆ ಅಂತ ಇವರು ಬರ್ತಾರೆ. ಆ ಮೋಸೆ ನೋಡುವಾಗ ಅಲ್ಲಿ ಅಮಲೇಕ್ ಜನಗಳು ಬಂದು ಮೋಸೆಗೆ ವಿರೋಧವಾಗಿ, ಇಸ್ರೇಲ್ ಜನಕ್ಕೆ ವಿರೋಧವಾಗಿ ಅವರು ಒಂದು ಯುದ್ಧವನ್ನು ಅಲ್ಲಿ ಮಾಡುವರಾಗಿದ್ದಾರೆ. ಇಲ್ಲಿ ಅಮಲೇಕ್ ಜನಗಳ ಅವರ ಉದ್ದೇಶ ಏನಂದರೆ ಅಲ್ಲಿರುವ ಚಿನ್ನ ಆಭರಣಗಳನ್ನ ಅವ್ರನ್ನ ನಾಶನ ಪಡಿಸಬೇಕು, ಇಸ್ರೇಲ್ ಜನಗಳನ್ನ ನಾಶನ ಪಡಿಸಬೇಕು ಅಂತ ಹೇಳಿ ಅವ್ರದ್ದು ಒಂದು ಉದ್ದೇಶ ಅಲ್ಲಿ ಇತ್ತು. ಅಂದರೆ ಮೋಸೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಬೆಟ್ಟದ ಮೇಲೆ ಕೂತಿದ್ದಾರೆ. ಆ ಬೆಟ್ಟದ ಮೇಲೆ ಎರಡು ಕರಗಳನ್ನು ತೆಗೆದು ಅವರು ಅಲ್ಲಿ ಅವರು ಇದ್ದವರಾಗಿದ್ದಾರೆ. ಅಲ್ಲಿ 2 ಕರಗಳು ನೋಡ್ರಿ, 2 ಕರಗಳ ಮೇಲೆ ಎತ್ತಿ ಹಂಗೆ ಅವರು ಅಲ್ಲಿ ಇದ್ದಿದ್ದನ್ನ ನೋಡ್ತಾ ಇದ್ದೀವಿ. ಆ ವಾಕ್ಯದಲ್ಲಿ ಹಂಗೆ ಹೇಳಲ್ಪಟ್ಟಿದೆ. ಅವಾಗ ಆ ಕೈ ಮೇಲೆ ಎತ್ತಿ ನಿಂತುಕೊಳ್ಳುವಾಗ, ಕೈ ಮೇಲೆ ಇರುವಾಗ ಆವಾಗ ಏನಾಗುತ್ತೆ ಅಂದರೆ ಅಲ್ಲಿರೋ ಅಮಲೇಕ್ಯರಿಗೆ ಸೋಲುವಿಕೆ ಉಂಟಾಗ್ತಾ ಇದೆ. ಅಲ್ಲಿ ಆ ಕೈ ಸ್ವಲ್ಪ ಕೆಳಗಡೆ ಬರ್ತಾ ಇರುವಾಗ ಅಲ್ಲಿ ಅಮಲೇಕ್ಯರು ಏನು ಮಾಡ್ತಾರೆ, ಜಯವನ್ನು ಹೊಂದ್ತಾ ಇದ್ದಾರೆ. ಅದೇ ಥರ ಮೋಸೆ ತನ್ನ ಕರಗಳನ್ನು ಮೇಲೆ ಹಿಂಗೆ ಎತ್ತುಕೊಂಡು ನಿಂತುಕೊಂಡಿರುವಾಗ ಅವಾಗ ಅಲ್ಲಿ ಆರೋನು ಊರು ಬಂದು ಇಬ್ಬರು ಬಂದು ಏನು ಮಾಡ್ತಾರೆ, ಮೋಸೆಗೆ ಒಂದು ಕಲ್ಲನ್ನು ಇಟ್ಟು ಅದ್ರ ಮೇಲೆ ನಿಲ್ಲಿಸಿ, ಒಬ್ರು ಈ ಕಡೆ ಒಂದು ಎಡಗಡೆ, ಒಬ್ರು ಬೆಳಗಡೆ ಒಬ್ರು, ಇವ್ರು ಏನು ಮಾಡ್ತಾರೆ, ಆತನ ಕರಗಳನ್ನ ಹಂಗೆ ಹಿಂಗೆ ತೆಗೆದು ಹಿಡ್ಕೊಂತಾರೆ. ಅವಾಗ ಇಡುವಾಗ ಏನಾಗುತ್ತೆ ಅಂದರೆ ಆ ಕಾರ್ಯಗಳು ಅಲ್ಲಿ ಜಯವಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅವಾಗ ನೋಡ್ರಿ, ಮೋಸೆ ತನ್ನ ಕರಗಳನ್ನ ಮೇಲೆ ಎತ್ತುವಾಗ ಏನಾಗುತ್ತೆ ಅಂದರೆ ಒಂದು ಬಿಡುಗಡೆನ ಅಲ್ಲಿ ನೋಡುವರಾಗಿದ್ದಾರೆ. ನೋಡ್ರಿ, ಎಷ್ಟು ಗಂಟೆವರೆಗೂ ಮೋಸೆ ತನ್ನ ಕರಗಳನ್ನ ಅವ್ರು ಹಿಂಗೇ 2 ಕರಗಳನ್ನ ಹಂಗೆ ಎತ್ಕೊಂಡು ಅವ್ರು ನಿಂತು ಅಲ್ಲಿ ಇದ್ದವರಾಗಿದ್ದಾರೆ. ನೋಡ್ರಿ, ಎಷ್ಟು ನಿಮಿಷ ನಾವು ಅಂದರೆ ಅವಾಗ 24 ಗಂಟೆ ಸೂರ್ಯ ಹೋಗುವಷ್ಟಿಗೆ ಆತನು ತನ್ನ ಕರಗಳನ್ನ ಚಾಚಿ ಮೇಲೆ ಇಟ್ಕೊಂಡಿದ್ರು. ಅಲ್ಲಿ ನೋಡಿದ್ರೆ ಆರೋನು ಊರು ಇಬ್ಬರು ಬಂದು ಮೋಸೆಗೆ ತನ್ನ ಸಹಾಯವನ್ನು ಮಾಡ್ತಾರೆ, ಹೆಲ್ಪ್ನ ಮಾಡ್ತಾರೆ. ಅವಾಗ ಮಾಡುವಾಗ ಏನಾಗುತ್ತೆ ಅಂದರೆ ಇಸ್ರೇಲ್ ಜನಗಳಿಗೆ ಒಂದು ದೊಡ್ಡ ಬಿಡುಗಡೆ ಉಂಟಾಗುವುದಾಗಿದೆ. ನೋಡಿ, 1 ಅವರಲ್ಲ 2 ಅವರಲ್ಲ, ಆ ಸೂರ್ಯನು ಹೋಗುವಷ್ಟಿಗೆ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಆ ಕಾರ್ಯಗಳಲ್ಲಿ ಕರಗಳನ್ನ ಮೇಲೆ ಎತ್ತಿ ಅವರು ನಿಂತಿದ್ರು ಅಂತ ಹೇಳಲ್ಪಟ್ಟಿದೆ. ಅವಾಗ ಮೋಸೆನು ಅದನ್ನಲ್ಲಿ ನೋಡುವಾಗ ಆರೋನು ಊರು ಬಂದು ಅಲ್ಲಿ ಸಹಾಯ ಮಾಡುವರಾಗಿದ್ದಾರೆ. ಅದೇ ಥರ ನಮಗಾಗಿ ಕೂಡ ದೇವರು ಕೈಗಳನ್ನ ಚಾಚಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೂ ದೇವರು ಬಿಡುಗಡೆ ಮಾಡುವರಾಗಿದ್ದಾರೆ. ಇದು ಯೋಚನೆ ಮಾಡಿ ನೋಡ್ರಿ, ಅಲ್ಲಿ ಮೋಸೆ ತನ್ನ ಕರಗಳನ್ನು ತೆಗೆದು ಅಲ್ಲಿ ಆ ಯುದ್ಧಕ್ಕಾಗಿ ನಿಂತಿದ್ದಾರೆ. ಅಲ್ಲಿ ಆ ಮೋಸೆ ಕರಗಳನ್ನು ತೆಗೆಯುವಾಗ ಅಲ್ಲಿ ಒಂದು ದೊಡ್ಡ ಬಿಡುಗಡೆ ನಡೀತಾ ಇದೆ. ಆತನ ಕೈ ಕೆಳಗಡೆ ಬಿಡುವಾಗ ಸೋಲುವಿಕೆ ಉಂಟಾಗ್ತಾ ಇದೆ. ಆ ಟೈಮಿಗೆ ಯಾರನ್ನು ಊರು ಬಂದು ಇಬ್ರು ಅವನೇನ್ ಮಾಡ್ತಾರೆ, ಕೈನ ಚಾಚುವಾಗ ಅಲ್ಲಿ ಒಂದು ದೊಡ್ಡ ಒಂದು ಬಿಡುಗಡೆ ಆಗುವುದನ್ನ ನೋಡ್ತಾ ಇದ್ದೀವಿ. ಇದನ್ನ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಒಂದು ದೇವದೂತನು ಬಂದು ಅಲ್ಲಿ ಇರೋ ಜನಗಳನ್ನೆಲ್ಲ ಧ್ವಂಸ ಮಾಡ್ಬೋದು ಆಯ್ತು, ಅಂದ್ರೆ ದೇವ್ರು ಆ ಥರ ಮಾಡಿಲ್ಲ. ಮೋಸೆಗೆ ಒಂದು ಕೆಲಸವನ್ನ ಕೊಡ್ತಾರೆ. ಆ ಕೆಲಸ ಅಂದ್ರೆ, ನಿನ್ನ 2 ಕೈಗಳನ್ನ ಚಾಚಿರು, 2 ಕೈಗಳನ್ನ ಆಕಾಶ ದೇವರನ್ನ ಪರಲೋಕಕ್ಕೆ ಮುಂದೆ ನಿನ್ನ ಕರಗಳನ್ನ ತೆಗಿ ಅಂತ ಹೇಳಲ್ಪಟ್ಟಿದೆ. ಇವತ್ತು ಯಾರು ಯೇಸುವಿನ ನಾಮದ ಹೇಳ್ತಾ ಇದ್ದೀನಿ, ಪರಲೋಕ ದೇವರ ಮುಂದೆ ನಿಮ್ಮ ಕರಗಳನ್ನ ತೆಗಿತೀರೋ, ಕರಗಳನ್ನ ತೆಗೆದು ನೀವು ಪ್ರಾರ್ಥನೆ ಮಾಡ್ತಿರೋ, ನಿಜವಾಗಿ ನಾನು ಹೇಳ್ತೀನಿ, ಯೇಸುವಿನ ನಾಮದಿಂದ ನಿಮಗೆ ಒಂದು ಬಿಡುಗಡೆ ಆಗುವುದಾಗಿದೆ. ನೋಡ್ರಿ, ಇವತ್ತು ಯಾರೋ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಯಾರೋ ಒಬ್ರು ಏನು ಮಾಡಿದ್ದಾರೆ, ಕೈ ಚಾಚಿ
ಕೈ ನಮ್ಮ ತೆಗೆದು ಪ್ರಾರ್ಥನೆ ಮಾಡಿದರೆ ಅದರಿಂದ ನಾವು ಬಿಡುಗಡೆ ಹೊಂದಿದ್ದೀವಿ. ನಮ್ಮ ಹೆಂಡತಿಗಾಗ್ಲಿ ನಮ್ಮ ಗಂಡರಿಗಾಗ್ಲಿ ಅವ್ರ ಕರಗಳನ್ನ ತೆಗೆದು ಅವ್ರು ಏನ್ ಮಾಡಿದ್ದಾರೆ, ತನ್ನ ಪ್ರಾರ್ಥನೆ ಮಾಡಿದ ಅದಕ್ಕೆ ಬಿಡುಗಡೆ ಆಗಿದೆ. ಯಾರೋ ಒಬ್ರು ನಮಗಾಗಿ ಕೈಗಳನ್ನ ತೆಗೆದು ಇವತ್ತು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಇವತ್ತು ಜಯವಾಗ್ತಾ ಇದೆ. ನೋಡ್ರಿ, ಮೋಸೆ ಅವತ್ತಿನ ದಿನದಲ್ಲಿ ಮೋಸೆಗೆ ಯಾಕೆ ಈ ತರ ಒಂದು ಕಾರ್ಯವನ್ನ ದೇವರು ಅಲ್ಲಿ ಒದಗಿಸಿದ್ರು, ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಜಯವನ್ನ ಅಲ್ಲಿ ಬರಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ತನ್ನ ಕರಗಳನ್ನ ಅವರು ಪರಲೋಕ ದೇವರ ಮುಂದೆ ಅವರು ತೆಗೆದಿರ್ಬೇಕು. ಇವತ್ತು ನೋಡ್ರಿ, ನಾವೇನ್ ಮಾಡ್ತೇವಿ, ಒಂದು ಸಭೆಗೆ ಹೋಗ್ತೀವಿ, ಹಾಳೆಗೆ ಹೋಗ್ತೀವಿ ಅಂದ್ರೆ ಕೆಲವೊಂದು ಕರ್ತವ್ಯನ, ಕೆಲವೊಂದು ಕಾರ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಮಾಡೋದಿಲ್ಲ. ಈ ಸತ್ಯ ವೇದ ಏನು ಹೇಳ್ತಾ ಇದೆಯೋ, ಈ ಸತ್ಯ ವೇದದಲ್ಲಿ ನಾವು ಹೋಗುವಾಗ ನಿಜವಾಗಿ ನಮಗೆ ಬಿಡುಗಡೆ, ಸಮಾಧಾನ ಎಲ್ಲ ಕೊಡುವುದಾಗಿದೆ. ಇಲ್ಲಿ ದೇವರು ಹೇಳ್ತಾರೆ ಮೋಸೆಗೆ ಅವರು ಅಲ್ಲಿ ಒಂದು ದೊಡ್ಡ ಒಂದು ಜಯ ಬರ್ಬೇಕಂದ್ರೆ, ಅಲ್ಲೊಂದು ದೊಡ್ಡ ಅಲ್ಲಿರೋ ಇಸ್ರೇಲ್ ಜನಗಳಿಗೆ ಒಂದು ಜಯ ಬರ್ಬೇಕಂದ್ರೆ ಮೋಸೆ ಏನ್ ಮಾಡ್ಬೇಕು, ಅಲ್ಲಿ 2 ಕರಗಳನ್ನ ದೇವರ ಮುಂದೆ ಅವ್ರು ಚಾಚಿ 2 ಕರಗಳನ್ನ ಮೇಲೆ ಎತ್ತಿರ್ಬೇಕು. ಅವಾಗ 2 ಕರಗಳನ್ನ ಎತ್ತುವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ನನ್ನಿಂದ ಏನಿಲ್ಲ ದೇವರು, ಎಲ್ಲಾ ನಿಮ್ಮಿಂದನೇ ಅಂತ ಸಾಧ್ಯ, ನಿಮ್ಮಿಂದನೇ ಎಲ್ಲ ಆಗುತ್ತಂತೇಳಿ ನಾವು ಸರೆಂಡರ್ ಆಗ್ತೀವಿ ದೇವರಿಗೆ. ಅದೇ ತರ ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವಾಗ್ಲಿ, ನಿಮ್ಮ ಕುಟುಂಬ ಆಗಲಿ, ನಿಮ್ಮ ಕುಟುಂಬದಲ್ಲಿ ಮಕ್ಕಳಾಗಲಿ, ಯಜಮಾನ ಯಾರಾಗಿರ್ಲಿ, ಅವರೆಲ್ಲ ಏನ್ ಮಾಡ್ಬೇಕಂದ್ರೆ ದೇವರ ಮುಂದೆ ನಿನ್ನ ಕರಗಳನ್ನ ತೆಗೆದು, ದೇವರೇ ನಿಮಗೆ ಸ್ತೋತ್ರವಾಗಲಿ ಅಂತೇಳಿ, ಅಪ್ಪ ನನ್ನ ಕಾರ್ಯವು ಈ ತರ ಇದೆ ಅಂತೇಳಿ ನೀವು ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವಾಗ ನಿಜವಾಗಿ ನಿಮಗೆ ಒಂದು ಬಿಡುಗಡೆನ ದೇವರು ಒದಗಿಸಿ ಕೊಡುವರಾಗಿದ್ದಾರೆ. ವೇಳೆಯಲ್ಲಿ ನೋಡ್ರಿ, ಇದೇ ತರ ಕಾರ್ಯಗಳನ್ನ ನಾವು ಮುಂದುವರಿಸ್ಕೊಂಡು ನಾವು ಬರುವಾಗ ಮೋಸೆಯ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತವು ಅಂತ ಇದೆ ಅಂದ್ರೆ ಅಂತ ಒಂದು ಅದ್ಭುತವನ್ನ ಮಾಡಿದ್ರು. ಅವಾಗ ದೇವರು ಅಲ್ಲಿ ಜಯ ಕೊಟ್ಟಿದ್ದ ನಿಮಿತ್ತವಾಗಿ ಅಲ್ಲಿ ಒಂದು ಬಲಿಪೀಠವನ್ನ ಕಟ್ಟಿ ಅಲ್ಲಿ ಏನ್ ಮಾಡ್ತಾರೆ, ಯೆಹೋವನಿಸಿ ನೀವು ಬಿಡುಗಡೆನ ಅಪ್ಪ ಜಯವನ್ನ ಕೊಟ್ಟಿದ್ದಕ್ಕಾಗಿ ನಿಂಗೆ ಸ್ತೋತ್ರವಾಗಲಿ, ನೀನ್ ಜಯವನ್ನ ನಮಗೆ ಬರಮಾಡಿದ್ರಲ್ಲ ಅಂತ ಹೇಳಿ ಜಯ ಬಂದಿದ್ದನ್ನ ನೋಡ್ತಾ ಇದೀವಿ. ಮೋಸೆ ಯಾವ ಒಂದು ಯುದ್ಧದಲ್ಲಿ ಹೋಗಿಲ್ಲ, ಯಾವುದಲ್ಲೂ ನಿಂತ್ಕೊಂಡಿಲ್ಲ. ದೇವರು ಏನ್ ಹೇಳಿದ್ರು ಅದನ್ನಲ್ಲಿ ದೃಢವಾಗಿ ನಿಂತ್ಕೊಂಡ್ರು. ಮೋಸೆಗೆ ದೇವರು ಏನ್ ಹೇಳಿದ್ರು, ನಿನ್ನ ಕರಗಳನ್ನ ನನ್ನ ಮುಂದೆ ಚಾಚು, ನನ್ನ ಪರಲೋಕ ದೇವರ ಮುಂದೆ ನೀನು ಕೈ ಎತ್ತು ಅಂತ ಆ ಕೈ ಎತ್ತುವಾಗ ಅವತ್ತು ಅಲ್ಲಿ ಬಿಡುಗಡೆ ಆಗಿದವ, ಜಯ ಬಂದಿದವ ಆಗಿದೆ. ಅಲ್ಲಿ ಅಮಲೇಕರ ಜನಗಳು ಅವ್ರು ಏನ್ ಇಲ್ಲದೆ ಓಡೋದ್ರು ಅಂತ ಹೇಳಲ್ಪಟ್ಟಿದೆ. ಅವ್ರು ಏನ್ ಇಲ್ಲದೆ ದೇವರು ಅಲ್ಲಿ ಯುದ್ಧ ಮಾಡಿ ಜಯವನ್ನ ದೇವರು ಕೊಟ್ಟಿದವರಾಗಿದ್ದಾರೆ. ಇವತ್ತಿನ ದಿನದಲ್ಲಿ ಹೇಳ್ತೀನಿ, ನಿನಗೆ ವಿರೋಧವಾಗಿ ಎದ್ದಿರ್ಬೋದು ಕೆಲವು ಕಾರ್ಯಗಳು, ವಿರೋಧವಾದ ಮನುಷ್ಯ ಕ್ರಿಯೆಗಳು ನಿಮಗೆ ಎದ್ದಿರ್ಬೋದು, ಸೈತಾನ ಕ್ರಿಯೆಗಳು ಎದ್ದಿರ್ಬೋದು, ಅನೇಕ ಮಂತ್ರ ಕಾರ್ಯಗಳು ನಿಮಗೆ ವಿರೋಧವಾಗಿ ಎದ್ದಿರ್ಬೋದು. ಇವತ್ತು ನೀವು ಕರಗಳನ್ನ ದೇವರ ಮುಂದೆ ಚಾಚ್ರಿ, ನಿಮ್ಮ ಕರಗಳನ್ನ ಪರಲೋಕ ದೇವರ ಮುಂದೆ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ ನೋಡ್ರಿ, ನಿಜವಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ಬಿಡುಗಡೆ ಆಗುತ್ತೋ ಆಗಲ್ಲ ಅಂತ ನೀವು ಸವಾಲಿಟ್ಟು ನೋಡ್ರಿ. ನಾವು ಇದನ್ನೆಲ್ಲ ಮಾಡೋದಿಲ್ಲ. ನಾವು ಎಷ್ಟು ತಾಸು ನಾವು ಕೈಗಳನ್ನ ತೆಗಿತೀವಿ ದೇವರ ಮುಂದೆ, ಒಂದು 2 ನಿಮಿಷ ಇಲ್ಲ ಒಂದು 10 ನಿಮಿಷ, 1 ನಿಮಿಷ ಕೂಡ ನಾವು ಏನು ಮಾಡೋದಿಲ್ಲ. ನಮ್ಮ ಕರಗಳನ್ನ ದೇವರ ಮುಂದೆ ನಾವು ತೆಗಿಯೋದೇ ಇಲ್ಲ. ಹಲ್ಲೆಲೂಯಾ. ಅದೇ ತರ ನಾವು ಏನು ಮಾಡಬೇಕು, ಇವತ್ತಿನ ನಾನು ಹೇಳ್ತಾ ಇದ್ದೀನಿ, ನಾವು ದೇವರ ಮುಂದೆ ನಮ್ಮ ಕರಗಳನ್ನ ಮೇಲೆ ಎತ್ತಬೇಕು. ಅಪ್ಪ, ನಾನು ಸರೆಂಡ್ರು, ನಾನು ದೇವರೇ ನಿಮಗೆ ಅಡ್ಡ ಬಿದ್ದು ನನ್ನ ಸ್ತೋತ್ರ ಮಾಡ್ತೀನಿ, ನನ್ನ ಕಾರ್ಯವನ್ನೆಲ್ಲ ಜಯ ಮಾಡು ಅಂತ ಹೇಳಿ ದೇವರಿಗೆ ನೀನು ಒಪ್ಪಿಸಿಕೊಡುವಾಗ ಕಾರ್ಯಗಳನ್ನ ದೇವರು ಮಾಡುವವರಾಗಿದ್ದಾರೆ. ಇನ್ನೊಂದು ನೋಡ್ರಿ, ಇಲ್ಲಿ ಮೋಸೆ ಏನ್ ಮಾಡಿದ್ರು, ತನ್ನ ಕಾರ್ಯಗಳು ಅಲ್ಲಿ ಕರಗಳನ್ನ ಎತ್ತಿ ಅಲ್ಲಿ ಆ ಅಮಲೇಕ್ ಇಸ್ರೇಲ್ ಜನಗಳಿಗೆ ವಿರೋಧವಾಗಿ ಬಂದ ಜನಗಳನ್ನ ಜಯಿಸಿದ್ರು ಅಂತ ದೇವ್ರ ವಾಕ್ಯ ಹೇಳಲ್ಪಟ್ಟಿದೆ. ಅದೇ ತರ ಯೋಶುವ ಪುಸ್ತಕದಲ್ಲಿ ನೀವು ನೋಡುವಾಗ ಅದರಲ್ಲಿ 18:8 ವಾಕ್ಯ ಹಿಂಗೆ ಹೇಳಲ್ಪಟ್ಟಿದೆ. ಅಲ್ಲಿ ಆಯ್ ಪಟ್ಟಣ ಅಂತ ಒಂದು ಪಟ್ಟಣ ಇದೆ. ಅವರು ಫಸ್ಟೇ ಆಯ್ ಪಟ್ಟಣದಲ್ಲಿ ಅವರು ಸೋಲ್ವಿಕೆನ ಅವ್ರು ನೋಡಿ ಬಂದವರಾಗಿದ್ದಾರೆ. ಅಂದ್ರೆ ಇಲ್ಲಿ ದೇವರು ಹೇಳ್ತಾರೆ, ಆತನ ಕೈಯಿಂದ ಈಟಿನ ನೀನು ಹಿಂಗೆ ಬಿಗುವಾಗಿ ಹಿಡ್ಕೋ, ಸ್ಟ್ರೈಟ್ ಆಗಿ ಹಿಡ್ಕೋ, ನಾನು ಅವರಿಗೆ ಜಯವನ್ನು ಕೊಡ್ತೇನೆ. ಇಲ್ಲಿ ಮೋಸೆಗೆ ದೇವರ ಕರಗಳನ್ನ ತೆಗಿ ಅಂತ ಹೇಳಿದ್ರು. ಇಲ್ಲಿ ಯೋಶುವನಿಗೆ ಹೇಳ್ತಾರೆ ದೇವರು, ನಿನ್ನ ಕರವನ್ನ ಚಾಚು, ಅಲ್ಲಿ ಆ ಈಟಿನ ಹಿಡ್ಕೋ, ನಾನು ಜಯ ಕೊಡ್ತೀನಿ. ಆಯ್ ಪಟ್ಟಣದ ಮೇಲೆ ಆ ವೇಳೆಯಲ್ಲಿ ಯೋಶುವ ತನ್ನ ಈಟಿನ ಹಿಡ್ಕೊಂಡು ಹಂಗೇ ನಿಂತ್ಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಬಿಡುಗಡೆ, ಒಂದು ದೊಡ್ಡ ಅಲ್ಲಿ ಜಯವನ್ನ
ಅಲ್ಲಿ ಬಂದಿದ್ದ ಎಲ್ಲ ಜನಗಳು, ಎಲ್ಲ ಆಯ್ಪಟ್ಟಣದ ಜನಗಳಿಗೆ, ಇಸ್ರೇಲ್ ಜನಗಳಿಗೆ ಒಂದು ದೊಡ್ಡ ಬಿಡುಗಡೆನ ಕೊಟ್ಟು, ಒಂದು ದೊಡ್ಡ ಸಮಾಧಾನವನ್ನು ಕೊಟ್ಟು ದೇವರು ಕಲಿಸಿದವರಾಗಿದ್ದಾರೆ. ಇವತ್ತು ಯಾರೇ ನಮಗೆ ವಿರೋಧವಾಗಿ ಎದ್ದು ಬರಲಿ, ಯಾರೇ ನಮಗೆ ಬರಲಿ, ಒಂದು ವೇಳೆ ಸಾಲದ ಪ್ರಾಬ್ಲಮ್ ಇರ್ಬೋದು, ನಿಮಗೆ ರೋಗದ ಪ್ರಾಬ್ಲಮ್ ಇರ್ಬೋದು, ಹಣಕಾಸು ಪ್ರಾಬ್ಲಮ್ ಇರ್ಬೋದು, ಯಾವ ವಿಷಯಗಳಾಗಲಿ ನಾನು ಹೇಳ್ತೀನಿ, ನೀವು ದೇವರ ಮುಂದೆ ಹೋಗಿ ಮೊಳಕಾಲು ಹಾಕಿ ನಿಮ್ಮ ಕರಗಳನ್ನು ದೇವರ ಮುಂದೆ ನೀವು ತೆಗೆದು ನೀವು ಪ್ರಾರ್ಥನೆ ಮಾಡುವಾಗ, ಅದನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಜವಾಗಿ ಹೇಳ್ತೀನಿ, ನಿಮ್ಮ ಕಾರ್ಯವು ಎಲ್ಲವೂ ಸಕಲವು ಆತನಿಂದನೇ, ಯೇಸುವಿನ ನಾಮದಿಂದನೇ ನಿಮಗೆ ಜಯವನ್ನ ದೇವರು ಬರಮಾಡುವವರಾಗಿದ್ದಾರೆ. ವೇಳೆಯಲ್ಲಿ ಯಾವುದಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡೋದು ಬೇಕಾಗಿಲ್ಲ. ನಿಮಗೆ ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಮುಂದೆ ನಿಂತು ನೀವು ಕರಗಳನ್ನು ತೆಗೀರಿ. ಹಲ್ಲೆಲೂಯಾ. ಕರಗಳನ್ನು ತೆಗೆದು ನೀವು ಪ್ರಾರ್ಥನೆ ಮಾಡ್ರಿ, ನಿಮಗೆ ಜಯವನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ನೋಡಿ, ಅದೇ ತರ ಶಿಷ್ಯರುಗಳು ಕೂಡ 12 ಶಿಷ್ಯರುಗಳನ್ನ ದೇವರು ಕರೀತಾರೆ. ಅವರು ಪರಲೋಕಕ್ಕೆ ಹೋಗುವ ಸಮಯದಲ್ಲಿ ಆ ಶಿಷ್ಯರುಗಳೆಲ್ಲ ತುಂಬಾ ಭಯಪಟ್ಟು ಆ ಜಾಗದಲ್ಲಿ ಇರೋದನ್ನ ನೋಡ್ತಾ ಇದೀವಿ. ಅವಾಗ ಆ ಮಳೆ ಹೊಡೆದಿರೋ ಕೈನ ಇಟ್ಟು ಆ ಕೈಗಳಿಂದ ಆ 12 ಶಿಷ್ಯರುಗಳನ್ನ ದೇವರು ಆಶೀರ್ವಾದ ಮಾಡಿ ಕಲಿಸಿದವರಾಗಿದ್ದಾರೆ. ಹಲ್ಲೆಲೂಯಾ. ಕಲಿಸಿದವರಾಗಿದ್ದಾರೆ. ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಆತನ ಕರ ಯಾವತ್ತೂ ನಮಗೆ ಬಿಟ್ಟು ಹೋಗಿಲ್ಲ. ಆತನ ಕರ ನಮಗಾಗಿ ಯಾವತ್ತೂ ಇದ್ದೇ ಇರುತ್ತೆ. ನಮ್ಮ ಮೇಲೆ ಆತನ ಕರ ಇದೆ. ನಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಎಲ್ಲರ ಮೇಲೂ ಆತನ ಕರ ಇವತ್ತುವರೆಗೂ ಇದೆ. ಇವೆಲ್ಲೂ ಕೂಡ ನಾನು ಹೇಳ್ತೇನೆ, ನಿಮ್ಮ ಕರಗಳನ್ನ ಕೊಂಡು ದೇವರ ಮುಂದೆ ನೀವು ಚಾಚುವಾಗ, ಆ ಕರಗಳನ್ನ ದೇವರ ಮುಂದೆ ನೀವು ತೆಗೆಯುವಾಗ, ಇವತ್ತಿನ ದಿನದಲ್ಲಿ ಯಾವ ಒಂದು ಕಾರ್ಯ ಇದ್ರೂ ಕೂಡ ನಿಮ್ಗೆ ಯೇಸುವಿನ ನಾಮದಿಂದ ನಿಮ್ಗೆ ಜಯವಾಗುವುದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಮೋಸೆ ಮಾಡಿದ ಒಂದು ತಾತ್ಕಾಲಿಕವಾಗಿ ಅಲ್ಲಿ ಒಂದು ಕಾರ್ಯವನ್ನು ಮಾಡಿದ್ರು. ಅಲ್ಲಿ ಅಮಲೇಕ ಜನಗಳು ಓಡೋದ್ರು, ಇಸ್ರೇಲ್ ಜನಕ್ಕೆ ಒಂದು ಜಯವನ್ನ ದೇವರು ಮಾಡೋದು. ಅದು ಒಂದು ತಾತ್ಕಾಲಿಕವಾಗಿ ಒಂದು ಕಾರ್ಯಗಳು ನಡೀತು. ಅಂದ್ರೆ ನಿರಂತರವಾದ ಒಂದು ಬಿಡುಗಡೆನ ಕೊಟ್ಟಿದ್ದವರು ಯಾರು ಅಂದ್ರೆ ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ಅಲ್ಲಿ ಮೋಸೆ ತನ್ನ ಕರಗಳನ್ನ ತೆಗೆದು ಅಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿ ಇಸ್ರೇಲ್ ಜನಕ್ಕೆ ಬಿಡುಗಡೆ ಆಯ್ತು. ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಆತನ ಕಲ್ವಾರಿ ಶಿಲುಬೆಯಲ್ಲಿ ಹೋಗುವಾಗ ಆತನ ಕೈಗಳಲ್ಲಿ ಆಣಿಗಳು ಹೊಡೆಯುವಾಗ, ಮೊಳೆಗಳು ಹೊಡೆಯುವಾಗ ಆತನ ಕೈಯಿಂದ ರಕ್ತವು ಬಂದಿತ್ತು ಆಗಿದೆ. ಇಲ್ಲಿ ಶಾರೀರಿಕವಾಗಿ ಇಲ್ಲಿ ಬಂದು ಒಂದು ಇದುವಾಗಿ ನಡೀತು. ಅಂದ್ರೆ ಯೇಸು ಕ್ರಿಸ್ತನ ಅಲ್ಲಿ ಹೋಗಿ ಏನ್ ಮಾಡಿದ್ರು, ತನ್ನ ಕಲ್ವಾರಿ ಶಿಲುಬೆಯಲ್ಲಿ ಗೊಲ್ಗೊಥಾ ಮಲೆಯ ಮೇಲೆ 2 ಕೈಗಳಿಂದ ಮೊಳೆ ಹೊಡ್ಕೊಂಡು ಆ ಕಲ್ವಾರಿ ಶಿಲುಬೆಯಿಂದ ಅವರು ತೂಗಲ್ಪಟ್ಟಿದ್ದು ನಾವು ನೋಡ್ತೀವಿ. ನೋಡ್ರಿ, ಅದು ಮೋಸೆ ಮಾಡಿ ಒಂದು ತಾತ್ಕಾಲಿಕವಾಗಿ, ಅಂದ್ರೆ ಯೇಸು ಕ್ರಿಸ್ತನು ಮಾಡಿದ ಕಾರ್ಯವು ಅದು ನಿರಂತರವಾಗಿ ಆತನು ನಮ್ಮ ಸಿಲುಬೆಗೆ ಹೋಗಿದ ನಿಮಿತ್ತವಾಗಿ ನಾವು ರಕ್ಷಣೆಯಲ್ಲಿ ಬಂದಿವಿ. ಸಿಲುಬೆಗೆ ಹೋಗಿದ ನಿಮಿತ್ತವೇ ಎಲ್ಲ ಸೈತಾನ ಕಾರ್ಯಗಳು ಹೊಡೆಯಲ್ಪಟ್ಟು, ಸಿಲುಬೆಗೆ ಹೋಗಿದ ನಿಮಿತ್ತನೇ ಆತನ ಕರಗಳಿಗೆ ಮೊಳೆ ಹೊಡೆದಿದ್ದ ನಿಮಿತ್ತವಾಗಿ ಎಲ್ಲ ಮನುಕುಲದ ಪಾಪಗಳು ಎಲ್ಲವೂ ಜಯವಾಗಿ ಬಂತು. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತನ ಆತನ ಸಿಲುಬೆಯಲ್ಲಿ ಎಷ್ಟೊತ್ತು ಆತನ ಕರಗಳನ್ನ ಹಿಂಗೇ ಇಟ್ಕೊಂಡಿದ್ರಂತೆ. ಹಲ್ಲೆಲೂಯಾ. ಆ ಕರಗಳನ್ನ ಇಡುವಾಗ ಆ ಕರದಲ್ಲಿ 2 ಆಣಿಗಳು ಮೊಳೆಗಳು ಹೊಡೆಯಲ್ಪಟ್ಟಂತ ದೇವ್ರ ವಾಕ್ಯ ಹೇಳಲ್ಪಟ್ಟಿದೆ. ಇದೆಲ್ಲ ಯಾರಿಗಾಗಿ ಮಾಡಿದ್ರು? ಆತನ ಕಾಲುಗಳಲ್ಲಿ ತನ್ನ ಮೊಳೆಗಳನ್ನ ಹೊಡೆಯಲ್ಪಟ್ರು, ಆತನ ಕೈಗಳಲ್ಲಿ ತನ್ನ ಮೊಳೆಗಳನ್ನ ಹೊಡೆಯಲ್ಪಟ್ರು. ಇದೆಲ್ಲ ಯಾರಿಗಾಗಿ ಮಾಡಿದ್ರು ಅಂದ್ರೆ ನಾವು ಚೆನ್ನಾಗಿರ್ಬೇಕು, ನಾವು ಬಿಡುಗಡೆ ಆಗ್ಬೇಕು. ಹಲ್ಲೆಲೂಯಾ. ನಾವು ಬಿಡುಗಡೆ ಆಗಬೇಕು, ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಇರಬೇಕಂತೇಳಿ ಇವತ್ತಿನ ದಿನದಲ್ಲಿ ಯಾರು ಈ ವಾಕ್ಯವನ್ನ, ಈ ಸತ್ಯ ವೇದವನ್ನ ಯಾರು ಕಡೆ ಹಿಡಿದು ಯಾರು ಇದನ್ನಲ್ಲಿ ಹೋಗ್ತಿರೋ, ನಿಜವಾಗಿ ಹೇಳ್ತೇನೆ, ನಿಮಗೆ ಸೋಲುವಿಕೆ ಇಲ್ಲ. ನಿಮಗೆ ಒಂದು ಕ್ರಿಸ್ತನಲ್ಲಿ ನಿಮಗೆ ಜಯ ಬರುವುದಾಗಿದೆ. ಕ್ರಿಸ್ತನಲ್ಲಿ ನಿಮಗೊಂದು ಬಿಡುಗಡೆ ಬರುವುದಾಗಿದೆ. ಕ್ರಿಸ್ತನಲ್ಲಿ ನಿಮಗೆ ಎಲ್ಲವನ್ನೂ ದೇವರು ನಿಮಗೆ ಮಾಡಿ ಆತನು ಮುಗಿಸಿದವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಅಲ್ಲಿ ಮೋಸೆ ತನ್ನ ಕರಗಳನ್ನ ತೆಗಿತಾರೆ. ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಎಲ್ಲ ತ್ಯಾಗವನ್ನ ಮಾಡಿ ನಮಗಾಗಿ ತನ್ನ ಜೀವವನ್ನೇ ಕೊಟ್ಟು ನಮಗಾಗಿ ತನ್ನ ಶಿಲುಬೆಯಲ್ಲಿ ಎಲ್ಲವನ್ನು ಮುಗಿಸಿ ಆತನು ಪುನರ್ತನಾಗಿ ಎದ್ದು ದೇವರ ಹತ್ರ ಹೋಗಿದವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆತನು ಶಿಲುಬೆಗೆ ಹೋಗುವಾಗ ಯಾರು ಅವರಿಗೆ ಸಪೋರ್ಟಿಗೆ ಬಂದಿಲ್ಲ. ಅಂದ್ರೆ ಇಲ್ಲಿ
ಇಲ್ಲಿ ಮೋಸೆ ತನ್ನ ಕರಗಳು ಅವನು ಸೋತು ಹೋಗುವಾಗ ಅವನಿಗೆ ಅದು ಬೆಲೆಬೀರಿತೆ ಇಲ್ಲದೆ ಟೈಮಲ್ಲಿ ಯಾರನ್ನು ಊರು ಬಂದು ಸಪೋರ್ಟ್ ಮಾಡಿದ್ರು. ಅಂದರೆ ಯೇಸು ಕ್ರಿಸ್ತನ ತನ್ನ ಸಿಲುವೆಗೆ ಹೋಗುವಾಗ ಯಾರು ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಆತನೇ ಸಿಲುವೆನ ಉರಿಸ್ಕೊಂಡು ಹೋದ್ರು. ಆತನೇ ಸಿಲುವಿನಲ್ಲೇ ಹೋಗಿ ತನ್ನ ಮೊಲೆಯನ್ನು ಹೊಡ್ಕೊಂಡು ಅದನ್ನೆಲ್ಲ ಜೀವನ ನಮಗಾಗಿ ಆತನು ಕೊಟ್ಟಿದವರಾಗಿದ್ದಾರೆ. ಆತನಿಗೆ ಎಷ್ಟು ಸ್ತೋತ್ರ ಮಾಡೋದು ಸಾಲದು, ಆತನ ಎಷ್ಟು ಮಹಿಮೆ ಪಡಿಸೋದು ಸಾಲದು. ಆತನ ಮಾಡಿದ ತ್ಯಾಗವು, ಆತನ ಮಾಡಿದ ನಮ್ಮ ಕುಟುಂಬಕ್ಕಾಗಿ ಮಾಡಿದ ಉಪಕಾರಗಳು ಇವತ್ತಿನವರೆಗೂ ನಾವು ಜೀವಂತವಾಗಿರೋದಂದ್ರೆ ಅದು ದೇವರ ಕೃಪೆಯಾಗಿದೆ. ಇವತ್ತುವರೆಗೂ ನಾವು ಮಾತನಾಡ್ತೀವಿ ಅಂದ್ರೆ ಅದು ದೇವರ ಕೃಪೆಯಾಗಿದೆ. ಇವತ್ತುವರೆಗೂ ನಾವು ಯಾವುದಲ್ಲಿ ಬಿಳಿದಾಗೆ ನಾವು ದೇವರ ಸಮ್ಮುಖದಲ್ಲಿ ಇರೋದು ಅದು ದೇವರ ಒಂದು ಕೃಪೆಯೂ ಆಗಿದೆ. ಇವತ್ತಿನ ದಿನದಲ್ಲಿ ಹೇಳ್ತೀನಿ, ನಿಮಗೆ ಒಂದು ಜಾಗ ಇದೆ, ದೇವರ ಸನ್ನಿಧಾನದಲ್ಲಿ ಹೋಗಿ ನಿಮ್ಮ ಕರಗಳನ್ನು ತೆಗೀರಿ. ಹಲ್ಲೆಲೂಯಾ. ನಿಮ್ಮ ಕರಗಳನ್ನು ನೀವೊಂದು ತೀರ್ಮಾನವನ್ನು ತೆಗೀರಿ. ದೇವರ ಸಮ್ಮುಖದಲ್ಲಿ ಒಂದು ಅರಿಕೆಯನ್ನು ಮಾಡ್ರಿ. ದೇವರೇ, ಇವತ್ತಿನ ದಿನದಲ್ಲಿ ನನಗೆ ಈ ಥರ ಒಂದು ಸಾಲದ ವಿಷಯವಾಗಿದೆ. ನಾನು ಅನೇಕ ಸಾಲಗಳನ್ನ ತೆಗೆದಿದ್ದಾರೆ. ಈ ಸಾಲನ ಹೆಂಗೆ ನಾನು ತೀರಿಸ್ಬೇಕಂತ ನನಗೆ ಒಂದು ದಿಕ್ಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಂದು ವೇಳೆ ನೀವು ಯೋಚನೆಯಿಂದ ಕುತ್ಕೊಂಡಿರ್ಬೋದು. ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳ್ತೀನಿ, ಹೋಗ್ರಿ, ದೇವರ ಸನ್ನಿಧಾನಕ್ಕೆ ಹೋಗ್ರಿ. ದೇವರ ಸನ್ನಿಧಾನದಲ್ಲಿ ಹೋಗಿ ನೀವೇನು ಮಾಡ್ತೀರಿ ಅಂದರೆ, ನಿಮ್ಮ 2 ಕರಗಳನ್ನು ದೇವರ ಮುಂದೆ ಇಡ್ರಿ. ದೇವರ ಕರಗಳನ್ನ ತೆಗರಿ. ನೀವು ಅಂದ ಒಂದು ತೀರ್ಮಾನ ತಗೊಳ್ರಿ. ದೇವರೇ, ನಾನು 1 ತಾಸು ದೇವ್ರ ಮುಂದೆ ಕರಗಳನ್ನ ಇಡ್ತೀನಿ ದೇವರೇ, ಇಲ್ಲ ಒಂದು 10 ನಿಮಿಷ ನಾನು ದೇವ್ರ ಮುಂದೆ ಇಡ್ತೀನಿ, ಇಲ್ಲ 2 ನಿಮಿಷ ನಾನು ದೇವ್ರ ಸಮ್ಮುಖದಲ್ಲಿ ನಾನು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ 2 ಕರಗಳನ್ನು ದೇವರ ಮುಂದೆ ಎತ್ತಿ ನೋಡ್ರಿ. ನಿಮಗೆ ಬಿಡುಗಡೆ ಆಗೇ ಆಗುತ್ತೆ, ಜಯ ಬಂದೇ ಬರುತ್ತೆ. ಆವತ್ತಿನ ದಿನದಲ್ಲಿ ದೇವರು ಮೋಸೆನ ಬಿಟ್ಟಿಲ್ಲ, ಆ ಜಯದಲ್ಲಿ ಬರಮಾಡಿದ್ರು. ಅದೇ ಥರ ಇವತ್ತು ದೇವರು ನಮ್ಮನ್ನು ಬಿಡೋದಿಲ್ಲ. ಯಾವತ್ತು ನಮ್ಮನ್ನು ಅನಾಥವಾಗಿ ದೇವರು ಬಿಡೋದಿಲ್ಲ. ನಾವೊಂದು ಕಾರ್ಯಗಳಲ್ಲಿ ಇರುವಾಗ ನಮ್ಮನ್ನು ನೋಡಿ ಜನಗಳು ನಗಾಡ್ಬೋದು, ಜನಗಳು ನಮ್ಮನ್ನು 1000 ಮಾತುಗಳು ಹೇಳ್ಬೋದು. ಅಂದರೆ ದೇವರು ನಮ್ಮನ್ನು ಯಾವತ್ತು ಎಂದಿಗೂ ನಮ್ಮನ್ನು ತೊರೆಯೋದಿಲ್ಲ, ಯಾವತ್ತು ನಮ್ಮನ್ನು ಕೈ ಬಿಡೋದಿಲ್ಲ. ಯಾವತ್ತು ದೇವರು ನಮ್ಮನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ. ನೀವುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮವನ್ನು ಹೇಳ್ತಾ ಇದ್ದೀನಿ, ನೀವೆಲ್ಲ ಆ ಥರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕರಗಳನ್ನ ತೆಗೆದು ದೇವರ ಸಮ್ಮುಖದಲ್ಲಿ ಹೇಳ್ರಿ. ನಿಮ್ಮ ಕಾರ್ಯ ಏನೇ ಆಗಿರಲಿ, ಆಗದ ಕಾರ್ಯಗಳು ಅದು ಜಯವಾಗಿ ದೇವರು ಏನು ಮಾಡ್ತಾರೆ, ಬರಮಾಡುವರಾಗಿದ್ದಾರೆ. ನೋಡ್ರಿ, ಯೇಸು ಕ್ರಿಸ್ತನು ಆತನ ಕರ ನಮ್ಮ ಮೇಲೆ ಇರುವಾಗ ನಾವು ಎಂದಿಗೂ ಭಯ ಪಡೋದೇ ಬೇಕಾಗಿಲ್ಲ. ಒಂದು ತಂದೆ 2 ಮಕ್ಕಳು, ಅವರು ಇಬ್ರು ಏನು ಮಾಡ್ತಾರೆ ಅಂದ್ರೆ, ಒಂದು ಕೆರೆನ ಅವ್ರು ದಾಟಬೇಕು. ಆ ಕೆರೆನ ಅವರು ದಾಟುವ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಕೆರೆಯಲ್ಲಿ ಬಲವಾದ ನೀರು ಹೊಡಿತಾ ಇದೆ, ತುಂಬ ಫೋರ್ಸಾಗಿ ನೀರು ಹೊಡಿತಾ ಇದೆ ಜಾಗದಲ್ಲಿ. ಅವ್ರ ತಂದೆ 2 ಮಕ್ಕಳು ಅವ್ರು ದಾಟಿ ಆ ಕೆರೆ ದಾಟಿ ಆ ಕಡೆ ಹೋಗ್ಬೇಕಂದ್ರೆ ಆ ನೀರಲ್ಲಿ ಏನಾಗುತ್ತೆ, ಹೊಡ್ಕೊಂಡು ಹೋಗ್ತಾರೆ. ಅವಾಗ ತಂದೆ ಹೇಳ್ತಾರೆ, ಇಬ್ರು ಮಕ್ಕಳಿಗೆ ತಂದೆ ಹೇಳ್ತಾರೆ, ನಿಮ್ಮ ಮಕ್ಕಳೇ ನಿಮ್ಮ ಕೈನ ನಾನು ಹಿಡ್ಕೊತೀನಿ. ಏನಮ್ಮ, ನೀರು ತುಂಬ ಜೋರಾಗಿ ಬರ್ತಾಯಿದೆ, ನಾನು ನಿನ್ನ ಕರಗಳನ್ನ ಹಿಡ್ಕೊತೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಬ್ಬ ಮಗ ಹೇಳ್ತಾನೆ, ಬೇಡ ತಂದೆ, ನಾನು ನಿಮ್ಮ ಕರಗಳನ್ನ ಹಿಡ್ಕೊತೀನಿ, ನಾನು ನಿನ್ನ ಕರಗಳನ್ನ ಹಿಡ್ಕೊತೀನಿ. ಒಬ್ಬ ಮಗನ ಕೈನ ಬಂದು ಆ ತಂದೆ ಬಿಗಿಯಾಗಿ ಹಿಡ್ಕೊಂಡ್ರು. ಒಬ್ಬ ಕೈನ ಅವನು ಹೇಳ್ತಾನೆ, ಬೇಡಪ್ಪ, ನಾನು ನಿನ್ನ ಕೈ ಹಿಡ್ಕೊತೀನಿ. ಅಪ್ಪ ಎಷ್ಟೇ ಹೇಳ್ತಾರೆ, ಅಪ್ಪ ನೀರು ತುಂಬ ಪೂಸಾಗಿ ಬರ್ತಾ ಇದೆ, ನೀನು ನೀರಲ್ಲಿ ಇದಾಗ್ತೀಯ, ಬೇಡ, ನಾನು ನಿನ್ನ ಕೈಗನ್ನ ಹಿಡಿಯುವಾಗ ನಿಜವಾಗ್ಲೂ ನಿನಗೆ ಸೇಫ್ ಆಗುತ್ತೆ ಅಂತ ಅವನಿಗೆ ಎಷ್ಟು ಹೇಳಿದ್ರು ಕೂಡ ಒಬ್ಬ ಮಗ ಆ ತಂದೆನ ಮಾತನ್ನ ಅವನು ಕೇಳಿಲ್ಲ. ಅಂದರೆ ಒಬ್ಬ ಮಗ ಮಟ್ಟ ಏನು ಮಾಡ್ದ, ಆ ಒಬ್ಬ ಮಗನ ಕೈಯ ಮಟ್ಟ ಅಪ್ಪ ಬಿಗಿಯಾಗಿ ಹಿಡ್ಕೊಂಡ್ರು. 3 ಜನನು ನೀರಲ್ಲಿ ದಾಟಕ್ಕೆ ಹೋಗ್ತಾ ಇದಾರೆ. ಸ್ವಲ್ಪ ದೂರ ಹೋದ್ರು, ಹೋಗೋದಷ್ಟಿಗೆ ಯಾರು ಆತ ತಂದೆ ಕೈನ ಹಿಡ್ಕೊಂಡಿದ್ನಲ್ಲ, ಅವನು ನೀರಲ್ಲಿ ಜಾರಿ ಅವನು ಹೋದವನಾಗಿದ್ದಾನೆ. ಯಾರು ತಂದೆ ಬಂದು ಒಂದು ಮಗನ ಕೈನ ಹಿಡ್ಕೊಂಡಿದ್ನಲ್ಲ, ಅವನು ಸೇಫ್ ಆದನು. ಯಾವತ್ತು ದೇವರ ಕರ ನಮ್ಮನ್ನ ಹಿಡಿದು ಇಟ್ಟಿದೆ. ಹಲ್ಲೆಲೂಯಾ. ಯಾವುದಲ್ಲಿ ಬಿಡದಾಗೆ, ಯಾವುದಲ್ಲಿ ಹೋಗದಾಗೆ ಆತನ ದೇವರ ಕರ ನಮ್ಮ ಮೇಲೆ ಹಿಡಿದು ನಮ್ಮನ್ನ ದೇವರು ಸುರಕ್ಷಿತವಾಗಿ ದೇವರು ನಮ್ಮನ್ನು ಇಟ್ಟಿದ್ದಕ್ಕಾಗಿ ನಾವು ಏನು ಮಾಡಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ದೇವರ ಕರ ನಮ್ಮ ಮೇಲೆ ಇರುವಾಗ, ಆತನ ನಮ್ಮನ್ನು ಹಿಡಿಯುವಾಗ ಇವತ್ತು ನಾವು ಯಾವ ವಿಷಯಗಳಲ್ಲಿ ಕೂಡ ನಾವು ಜಾರಿ ಬೀಳೋಕೆ ಆಗೋದಿಲ್ಲ. ಹಲ್ಲೆಲೂಯಾ. ಯಾರ ಮೇಲೆ ದೇವರ ಕರ ಇಲ್ಲವೋ ಅವ್ರು ಏನು ಮಾಡ್ತಾರೆ, 2ನೇ ಮಗ ಅವನು ಹೋದ ಥರ ಹೋಗುವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಹೇಳ್ತೀನಿ, ಇವತ್ತು ನಿಮಗೊಂದು ಬಿಡುಗಡೆ ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಕಡೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಒಂದು ದೊಡ್ಡ ಬೆಂಕಿ ಉರಿತಾ ಇದೆ. ಅಲ್ಲಿರೋ
ಜನಗಳೆಲ್ಲ ಅಲ್ಲಿ ಏನು ಮಾಡ್ತಾರೆ, ಬೆಂಕಿಯಲ್ಲಿ ಒಂದು ದೊಡ್ಡ ಹವನ ಅಲ್ಲಿ ನಡೀತಾ ಇದೆ. ಅದರಲ್ಲಿ ತಂದೆ ಹೋಗಿ ತನ್ನ ಮಗನಿಗೆ ಹೇಳ್ತಾರೆ, ಮಗನೇ ನೀನು ಅಲ್ಲಿದ್ದ ಧುಮುಕು, ನಾನು ಇದ್ದೀನಿ, ಬೆಂಕಿ ಉರಿತಾ ಇದೆ, ಅಲ್ಲಿ ಸುಡುವ ಒಂದು ಬೆಂಕಿ. ಮಗನಿಗೆ ತಂದೆ ಹೇಳ್ತಾರೆ, ಮಗನೇ ನೀನು ಎಷ್ಟೇ ನೀನು ಭಯಪಡಬೇಡ, ನಾನು ನಿನ್ನ ಕರದಲ್ಲಿ ನಾನು ಹಿಡ್ಕೊತೀನಿ, ನೀನು ಧುಮುಕು, ಅಲ್ಲಿಂದ ಧುಮುಕು ಅಂತ. ಅವನು ಏನು ಮಾಡ್ದ, ಆ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಾರೆ ಅಂತೇಳಿ ಅವನು ಅಷ್ಟು ಮೇಲಿಂದ ಆ ಬೆಂಕಿ ಕೂಡ ನೋಡಿದೆ. ಅವನು ಏನು ಮಾಡ್ತಾನೆ, ಅಲ್ಲಿಂದ ಧುಮುಕುವಾಗ ಅಪ್ಪನ ಕರ ಹೋಗಿ ಅವನು ಹಿಡ್ದು ಅವನೇನು ಮಾಡ್ತು, ಸೇಫಾಗಿ ಅವನ ಬೆಂಕಿಯಿಂದ ಆ ಬಂದ ಹಾನಿಕರಗಳಿಂದ ಇದರಿಂದ ಆಹ್ವಾನದಿಂದ ಎಲ್ಲದಲ್ಲೂ ಅವನ್ನ ಬಿಡಿಸಿ ಒಂದು ಮಾರ್ಗಕ್ಕೆ ತಗೊಂಬಂದು, ಅದೇ ಥರ ಇವತ್ತಿನ ದಿನದಲ್ಲಿ ಆ ಯೇಸು ಕರಗಳು ನಮ್ಮ ಮೇಲೆ ಇರೋದ್ರ ನಿಮಿತ್ತವಾಗಿ ಯಾವುದೋ ಒಂದಲ್ಲಿ ನಾವು ಬೀಳುವರು, ಯಾವುದೋ ಒಂದು ಸಿಕ್ಕಾಕೊಳ್ಳುವರು, ಯಾವುದೋ ಒಂದು ದುರ್ಮಾರ್ಗದಲ್ಲಿ ಹೋಗುವನ್ನ ನಮ್ಮನ್ನು ಎಳೆದಿ ಆತನ ದೇವರ ಕರ ನಮ್ಮನ್ನ ಹಂಗೇ ಹಿಡ್ಕೊಂಡಿದೆ ಇವತ್ತವರೆಗೂ. ಯಾವತ್ತು ಹಿಂಜರಿಗಿ ಹೋಗೋದಿಲ್ಲ ದೇವರು, ಯಾವತ್ತು ಬಿಡುಗಡೆನ ಆತನೇ ಕೊಡುವರ ದೇವರಾಗಿದ್ದಾರೆ. ಇವತ್ತೆಷ್ಟು ಜನ ಈ ವಾಕ್ಯವನ್ನು ಕೇಳಿ ನೀವು ಕರಗಳನ್ನ ದೇವರ ಮುಂದೆ ತೆಗಿತೀರಾ? ಎಷ್ಟು ಜನ ಕರಗಳನ್ನ ನೀವು ತೆಗೆದು ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡೋವರಾಗಿದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ಪ್ರಾರ್ಥನೆ ಮಾಡೋವರಾಗಿದ್ದೀರಾ? ಇವತ್ತು ಹೇಳ್ತೀನಿ, ನನಗೆ ಇದು ಆಗೋದಿಲ್ಲ, ನನ್ನ ಕೈಯಲ್ಲಿ ಮುಗಿಯೋದಿಲ್ಲ, ಅಯ್ಯೋ ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೇನೆ, ನನಗೆ ದೊರೀತಾ ಇಲ್ಲ, ಎಷ್ಟೋ ಕಾರ್ಯಗಳು ನಾನು ಹೋರಾಡ್ತಾ ಇದ್ದೀನಿ, ಉಪವಾಸದಲ್ಲಿ ಹೋರಾಡ್ತಾ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಅಂದರೆ ಒಂದೇ ಒಂದು ವಿಷಯ ನೋಡ್ರಿ, ಅಲ್ಲಿ ಮೋಸೆಗೆ ದೇವರು ಹೇಳಿದ್ರು ನಿನ್ನ ಕರಗಳನ್ನ ಎತ್ತಿ ಅಂತ. ಅದೇ ಥರ ಕರಗಳನ್ನ ಎತ್ತಿ ಅವರು ಸೋತುವ ಟೈಮ್ನಲ್ಲಿ ಆರೋನ್ ಊರು ಬಂದು ಸಪೋರ್ಟ್ ಮಾಡಿದ್ರು. ಅದೇ ಥರ ಇವತ್ತು ನಮ್ಗೆ ಯಾರು ಬೇಕಾಗಿಲ್ಲ, ಏಸಪ್ಪ ನಮಗಿದ್ದಾರೆ. ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ, ದೇವ್ರು ನಮಗೆ ಸಪೋರ್ಟ್ ಮಾಡೋರಾಗಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋರಾಗಿದ್ದಾರೆ. ಆತನ ಒಂದು ಪರಿಶುದ್ಧವಾದ ಕರ ನಮ್ಮ ಮೇಲಿರೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋವರಾಗಿರ್ಬೇಕು, ದೇವ್ರನ್ನ ನಾವು ಮಹಿಮೆ ಪಡಿಸೋರಾಗಿರ್ಬೇಕು. ಇನ್ನೊಂದು ಹೇಳ್ತೀನಿ, ಈ ವಾಕ್ಯವನ್ನು ನಾವು ಕಡೆ ಹಿಡಿದು ನಡೆಯುವಾಗ ಅದನ್ನು ದೇವರ ಸನ್ನಿಧಾನದಲ್ಲಿ ಹೋಗಿ ನಿಮ್ಮ 2 ಕರಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ. ಈ ತಿಂಗಳಲ್ಲಿ ನಿಮ್ಗೊಂದು ದೊಡ್ಡ ಆಶೀರ್ವಾದವನ್ನು ನೀವು ನೋಡುವರಾಗಿದ್ದೀರಾ, ಅದನ್ನು ಹೊಂದಿಕೊಳ್ಳುವರಾಗಿದ್ದೀರಾ. ನಿಮ್ಮೆಲ್ಲ ಕಾರ್ಯವು ಜಯವಾಗಿ ದೇವ್ರು ನಿಮಗೆ ಬರ ಮಾಡುವರಾಗಿದ್ದಾರೆ. ದೇವ್ರದಾಮೆ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡುವರಾಗಿದ್ದಾರೆ. ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪ್ರೀತಿಯುಳ್ಳ ತಂದೆಯೇ, ಈ ಒಳ್ಳೆ ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅವತ್ತಿನ ದಿನದಲ್ಲಿ ಅಪ್ಪ ಮೋಸೆಗೆ ನೀನು ಹೇಳ್ದೆಲ್ಲ ಸ್ವಾಮಿ, ಅಪ್ಪ ಆ ಬೆಟ್ಟದ ಮೇಲೆ ಹೋಗಿ ಸ್ವಾಮಿ ಅಪ್ಪ 2 ಕರಗಳನ್ನು ತೆಗೆದು ಅವರು ಪ್ರಾರ್ಥನೆ ಮಾಡುವಾಗ ದೇವರೇ, ಅಲ್ಲಿ ಅಪ್ಪ ಕೈ ಮೇಲೆ ಕೆಳಗಡೆ ಬಿಡುವಾಗ ಅವ್ರಿಗೆ ಸೋಲಿಕೆ ಉಂಟಾಯಿತು, ತನ್ನ ಕರಗಳ ಮೇಲೆ ಎತ್ತುವಾಗ ಬಿಡುಗೆ ಅಪ್ಪ ಅಲ್ಲಿ ಜಯವಾಯಿತು ಅಂತ ಹೇಳಲ್ಪಟ್ಟಿದೆ ಸ್ವಾಮಿ. ಅವತ್ತಿನ ದಿನದಲ್ಲಿ 600 ಬಂದು ಅಪ್ಪ ಒಂದು ಸಪೋರ್ಟ್ ಮಾಡ್ದಂಗೆ ದೇವರೇ, ಇವತ್ತಿನ ದಿನದಲ್ಲಿ ಕೂಡ ನಾವು ಕೂಡ ಪರಲೋಕ ದೇವರ ಮುಂದೆ ನಮ್ಮ ಕರಗಳನ್ನು ಎತ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿ ಅಪ್ಪ ನಿಮ್ಮ ಸನ್ನಿಧಾನದಲ್ಲಿ ನಿಂತುಕೊಳ್ಳುವವರಾಗಿ ನಮಗೆ ಬಲಪಡಿಸಿ. ಈ ವಾಕ್ಯವೆಲ್ಲ ದೇವರ ಆಶೀರ್ವಾದ ಮಾಡ್ರಿ ದೇವರೇ. ನಿನ್ನ ಕರದಲ್ಲಿ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೇನ್ ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್.